ಕನ್ನಡದ ಕಲಾಭಿಮಾನಿಗಳೇ ನಮಸ್ಕಾರ. ಎಲ್ಲ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಚರ್ಚೆಗಳು, ಅಭಿಮಾನಿಗಳ ಗಲಾಟೆಗಳು, ಯಶ್ ಅವರ ಅಭಿಮಾನಿಗಳು ಮತ್ತು ದರ್ಶನ್ ಅಭಿಮಾನಿಗಳು ಮತ್ತೆ ಗಲಾಟೆಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಅಭಿಮಾನಿಗಳಲ್ಲಿ ಹೇಳೋದು ಇಷ್ಟೇ, ನೋಡಿ, ಈಗ ಆಲ್ರೆಡಿ ಕಣ್ಣು ಮುಂದೆ ಏನೇನಾಗಿದೆ, ಏನೇನಾಗಿಲ್ಲ, ಏನೇನಾಗುತ್ತೆ, ನಾವೇನೇನಾದರೂ ಮಾಡಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಗೊತ್ತಿದ್ದು ತಪ್ಪು ಮಾಡ್ತಾಯಿದ್ದೀರ. ಮತ್ತೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಮತ್ತೆ ಗಲಾಟೆಗಳು, ಬೈಯೋದು, ಎದುರಿಸೋದು ಇವೆಲ್ಲ ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾರೋ ಒಬ್ಬ ಟಾಕ್ಸಿಕ್ ವಿಚಾರವಾಗಿ ಕಾಮೆಂಟ್ ಕೇಳಿದಾಗ ಅವನೇನೋ ಅಂದ, ಏನೋ ತೂ ಅಂತ ಉಗ್ದ, ಅದು ದರ್ಶನ್ ಅಭಿಮಾನಿಗಳಿಗೆ ಕೆರಳಿಸಿದೆ ಅಂತ ಒಂದು ಚರ್ಚೆಗಳು ನೋಡಿದ್ವಿ. ನಾನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳೇ, ದಯವಿಟ್ಟು ನಿಮ್ಮ ಸ್ಟಾರ್ಗಳನ್ನ ಪ್ರೀತಿಸಿ ಆರಾಧಿಸಿ. ನೀವು ಬರೀ ಕಲಾಭಿಮಾನಿಗಳಾಗಿರಬೇಕೇ ವಿನಃ ಬೇರೆ ವಿಚಾರಕ್ಕೆ ದಯವಿಟ್ಟು ಎಂಟ್ರಿ ಕೊಡಬೇಡಿ. ನಿಮ್ಮ ಸ್ಟಾರ್ಗಳನ್ನ ಪ್ರೀತಿಸಿ, ಆದರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ಒಂದು ಮಾತಿದೆ, ನಿಮಗೆಲ್ಲ ಗೊತ್ತಿದೆ, ಯಾರಿಗೆ ಯಾರಿಲ್ಲ. ಆಮೇಲೆ ಕೊನೆಗೆ ಬರೋರು ಯಾರು ಅಂದರೆ ಯಾವ ನಿಮ್ಮ ಬಾಸ್ಗಳು ಬರಲ್ಲ. ಬಾಸ್ಗಳು ಕೆಲವು ದಿನ ಇರ್ತಾರೆ, ಹೋಗ್ತಾರೆ, ಬೇರೆ ಬಾಸ್ಗಳು ಬರ್ತಾ ಇರ್ತಾರೆ. ಆದರೆ ನಮಗಿರೋ ಬಾಸ್ಗಳು ಯಾರಂದರೆ ನಾವು ಪೂಜೆ ಮಾಡ್ತಕ್ಕಂಥ ನಮ್ಮ ದೇವರು, ನಮ್ಮ ತಂದೆ ತಾಯಿಗಳು, ನಮ್ಮ ಹಿತೈಷಿಗಳು, ನಮ್ಮ ಬಂಧು ಬಳಗದವರು, ನಮ್ಮ ಸ್ನೇಹಿತರುಗಳು, ಇವರು ನಮ್ಮ ಬಾಸ್ಗಳು. ಕಷ್ಟಕ್ಕೆ ಸುಖಕ್ಕೆ ಯಾವಾಗಲೂ ಜೊತೆಯಲ್ಲಿರೋರು ಇವರು. ನಿಮಗೆ ಯಾವ ಸ್ಟಾರು ನಿಮಗೆ ಬರಲ್ಲ ಸ್ನೇಹಿತರೆ. ನೀವು ಸುಮ್ಮನೆ ಹುಚ್ಚೆದ್ದು ಅಂಧ ಅಭಿಮಾನ ಇಟ್ಕೊಂಡು, ಮೊಬ್ಬ ಅಭಿಮಾನ ಇಟ್ಕೊಂಡು ಮಾತಾಡ್ತೀರಾ. ಓಕೆ, ಅಭಿಮಾನ ಇರಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಸಿನಿಮಾಕ್ಕೆ ಸೀಮಿತವಾಗಿ ಮಾತ್ರ ಇರಬೇಕು ಅಭಿಮಾನ. ಆಕಾಶದಲ್ಲಿ ನಕ್ಷತ್ರ ಮಿಣ ಮಿಂತಾ ಇದೆ, ಅದನ್ನು ಹೋಗಿ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಇಟ್ಕೊಳ್ಳೋಕ್ಕಾಗಲ್ಲ. ಆದಿ ಬೀದಿಯಲ್ಲಿ ಸಿಗುತ್ತಾ? ಅದು ಸಿಗಲ್ಲ. ಅದು ಎಲ್ಲಿರಬೇಕೋ ಅಲ್ಲಿರುತ್ತೆ ಆ ಸ್ಟಾರು. ಅದರಿಂದ ನಾವು ಆ ಸ್ಟಾರನ್ನು ನೋಡಿ ಖುಷಿ ಪಡೋದಕ್ಕೆ ವಿನಃ, ಮನಸ್ಸಿಗೆ ಸಮಾಧಾನ ಮಾಡಬೇಕೆ ವಿನಃ ಗಲಾಟೆಗಳು ಮಾಡ್ಕೊಳ್ಳೋದು. ಅಂದರೆ ನೀವು ಮಾತಾಡೋದ್ರಿಂದ ಏನಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಈಗ ಏನೇನಾಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಮಾತಾಡೋದ್ರಿಂದ ನಿಮಗೇನಾದರೂ ತಪ್ಪು ಅನ್ನಿಸ್ತಾ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರೆಸಿ ಮಾತಾಡಿ, ಇನ್ಮೇಲೆ ಅದು ಮಾತಾಡಬೇಡಪ್ಪ ಅಂತಂದು ಹೇಳಿ. ಅದು ಬಿಟ್ಬಿಟ್ಟು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಮತ್ತು ಅಂದರೆ ನಮ್ಮವ್ರನ್ನ ನಾವೇ ಕಾಲು ಎಳ್ಕೊಂಡು, ನಮ್ಮವ್ರನ್ನ ನಾವೇ ಬೈಕೊಂಡು ಓಡಾಡ್ತಾಯಿದ್ದೀವಿ. ಅಂದರೆ ನಮ್ಮ ಹಿಂದೆಗಳ ಪರಿಸ್ಥಿತಿ ಹೇಗಿದೆ ಅಂದರೆ ನಮ್ಮವ್ರನ್ನ ನಾವೇ ಕಾಲೆಳೆಯೋದು. ಅಂದರೆ ನಾನು ಹೇಳೋದು, ಅಭಿಮಾನಿಗಳೇ, ನಿಮಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವು ಈ ಶ್ರಮ ಆಗ್ತಾಯಿದ್ರಿ, ಎಷ್ಟು ಸಮಯ ವೇಸ್ಟ್ ಮಾಡ್ತಾಯಿದ್ದೀರಿ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನಮ್ಮ ಬಾಸು, ಆ ಬಾಸ್ ಹಂಗೆ, ಈ ಬಾಸ್ ಹಿಂಗೆ, ನಮ್ಮ ಬಾಸು ಓಕೆ ಇರಲಿ, ನಿಮ್ಮ ಬಾಸ್ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆ ಸಮಯನ ನೀವು ದೇಶ, ನಾಡು, ನುಡಿ, ನೆಲ, ಜಲ, ಭಾಷೆ ವಿಚಾರವಾಗಿ ಈ ನಿಮ್ಮ ಹೋರಾಟವನ್ನು ಮುಡುಪಾಗಿಡಿ. ಅವಾಗೊಂದು ಅರ್ಥ ಆದರೂ ಇರುತ್ತೆ, ನಿಮ್ಮ ಹೋರಾಟಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಯಾವುದೋ ಬ್ಯಾಡ್ದಿದ್ದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ದೇಶಕ್ಕೋಸ್ಕರ ಹೋರಾಡಿ, ನಾಡಿಗೋಸ್ಕರ ಹೋರಾಡಿ, ನಮ್ಮ ಸಂಸ್ಕಾರ ಸಂಸ್ಕೃತಿಗೋಸ್ಕರ ಹೋರಾಡಿ. ನಮ್ಮ ಅಕ್ಕಪಕ್ಕ ನಮ್ಮ ಬಂಧು ಮಿತ್ರರು ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಹತ್ರ ಹೋಗಿ ಸಹಾಯ ಮಾಡೋ ಥರದ್ದು ನಿಂತ್ಕೊಳ್ಳಿ. ಯಾವುದೋ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಸುಮ್ಮನೆ ನಾವೇ ಗಲಾಟೆ ಮಾಡಿಕೊಂಡು ಆ ಸ್ಟಾರ್ ಸರಿಯಿಲ್ಲ, ಈ ಸ್ಟಾರ್ ಸರಿಯಿಲ್ಲ, ನಾವು ಅಭಿಮಾನಿಗಳು ಹಿಂಗೆ, ನಮ್ಮ ಬಾಸ್ ಹಿಂಗೆ, ನಿಮ್ಮ ಬಾಸ್ ಹಿಂಗೆ. ಯಾಕೆ ಬೇಕು ಬಾಸು? ಯಾರೂ ಇರಲ್ಲಪ್ಪ ಬಾಸುಗಳು ಕೆಲವು ದಿನಗಳು, ಕೆಲವು ವರ್ಷಗಳು ಮಾತ್ರ ಇರ್ತಾರೆ. ಮತ್ತೆ ಕಾಲಘಟ್ಟ ಚೇಂಜ್ ಆಗ್ತಾ ಇರುತ್ತೆ. ಆ ಥರ ಯಾರಾದರೂ ಒಬ್ಬ ಬಾಸುಗಳು ಇರ್ತಾರೆ. ನಿಮ್ಮ ಆರಾಧಕರು ಅಂತಂದ್ರೆ ಯಾರೋ 100ಕ್ಕೆ ರಾಜ್ಕುಮಾರ್ ಅಂತವರು. ಅಂಧಾಭಿಮಾನ ಬೆಳೆಸ್ಕೋಬೇಡಿ ದಯವಿಟ್ಟು. ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ ಹೆಂಗಂದ್ರಂಗೆ ಮಾತಾಡ್ತಾ ಇದ್ದಾರೆ. ಅವ್ರು ಯಾರೋ ಒಂದು ಕಾಮೆಂಟ್ ಮಾಡಿದನಂತೆ ಅವನ ಬಗ್ಗೆ. ಅವ್ರು ಯಾರು? ನಮ್ಮವರೇ ತಾನೇ, ನಮ್ಮ ಹಿಂದೂಗಳೇ ತಾನೇ. ಕರೆಸಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಮಾತಾಡಿಸಿ, ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಸುಮ್ಮನೆ ನೀವು ಜಗಳ ಮಾಡಿಕೊಂಡು ತಂದಿಡೋ ಅಂಥ ಕೆಲಸಗಳನ್ನ ಮಾಡ್ತಿದ್ದೀರಾ? ನೀವೇ ಸಮಸ್ಯೆಗೆ ಸಿಗಾಕೋತೀರಾ. ನಿಮಗೆ ಹೇಳ್ತೀನಿ ಕೇಳಿ, ಯಾವ ಬಾಸು ನಿಮಗೆ ಕಷ್ಟಕ್ಕೆ ಬರಲ್ಲ, ನಿಮ್ಮ ಸುಖಕ್ಕೂ ಬರಲ್ಲ. ನಿಮ್ಮ ಕಷ್ಟನ ನೀವೇ ಅನುಭವಿಸ್ಬೇಕು, ನಿಮ್ಮ ಸುಖವನ್ನು ನೀವೇ ಅನುಭವಿಸ್ಬೇಕು. ಏನಂದರೆ ಸುಮ್ಮನೆ ನಾವು ದೂರದಿಂದ ಒಂದು ಸಿನಿಮಾದ ಒಬ್ಬ ಸ್ಟಾರನ್ನು ನೋಡಿ ಖುಷಿ ಪಡಬೇಕೇ ವಿನಃ ಅಂಧಾಭಿಮಾನ ಬೆಳೆಸ್ಕೊಂಡು ತಲೆಯಲ್ಲಿ ಏನೇನೋ ಇಟ್ಕೊಂಡು ದುರಾಭಿಮಾನ ಬೇಡ. ನಾನು ಹೇಳೋದು ಅಭಿಮಾನಿಗಳೇ, ದಯವಿಟ್ಟು ಯಾರೂ ಆಗೋದಿಲ್ಲ, ಯಾರಿಗೆ ಯಾರಿಲ್ಲ. ನಮಗೆ ನಾವೇ ಕಾಪಾಡ್ಕೋಬೇಕು, ನಮ್ಮ ಸಂಸಾರ ನಾವೇ ಉಳಿಸ್ಕೋಬೇಕು. ನಮಗೆ ಕಷ್ಟ ಅಂತಂದರೆ ಯಾರು ಬಾಸ್ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರಾ? ಇಲ್ಲ. ಯಾಕಂದ್ರೆ ನಮ್ಮಂಥವ್ರು ಲಕ್ಷಾಂತರ ಜನ, ಅವ್ರಿಗೆ ಕೋಟ್ಯಾಂತರ ಜನ ಇರ್ತಾರೆ. ತಿಳ್ಕೊಳ್ಳಿ, ಅಭಿಮಾನ ಇರಲಿ ಅಷ್ಟೇ, ದುರಾಭಿಮಾನ ಬೇಡ. ದಯವಿಟ್ಟು ನಮ್ಮಲ್ಲಿ ನಾವು ಜಗಳ ಮಾಡ್ಕೊಳ್ಳೋದು ಬೇಡ.
ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಿರೋದು ನೋಡಿದ್ರೆ ಮತ್ತೆ ಸಮಯನ ವ್ಯರ್ಥ ಮಾಡ್ತಾಯಿದ್ದೀವಿ. ದುರಭಿಮಾನ ಬೆಳೆಸ್ಕೋಬೇಡಿ. ಯಾರಿಗೆ ಯಾರಿಲ್ಲ. ದೇಶ, ನಾಡು, ನುಡಿ, ಜಲ ವಿಚಾರವಾಗಿ ಹೋರಾಟ ಮಾಡಿ ಇದಕ್ಕೆ ಸಮಯವನ್ನು ಮೀಸಲಾಗಿಡಿ. ಜೈ ಹಿಂದ್.